ಸೊ ಸಿಸ್ಟಮ್ ಪ್ರಕಾರ ಮೊದಲನೇ ಕ್ಯಾಂಡಲ್ ಅಲ್ಲೇ ಎಂಟ್ರಿ ಇದೆ. ಓಕೆ, ಸೊ ನಾನು ಹೇಳಿದ್ರೆ ಯು ಕ್ಯಾನ್ ಗೋ ಹೆಡ್ 100% ಸ್ಟಾಪ್ ಟ್ರೇಡ್ ತಗೊಳ್ಳಿ ಕಾಲ್ ಸೈಡಲ್ಲಿ. ಓಕೆ, ಸೊ ನಿಮ್ಮ ಸ್ಟಾಪ್ ಲಾಸ್ ಇಷ್ಟು ಬರುತ್ತೆ. ಯಾರು ಕಂಫರ್ಟಬಲ್ ಇದ್ದೀರಾ ಇದಕ್ಕೆ ಅರೌಂಡ್ ಒಂದು 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ತಗೊಳ್ಳೋಕೆ, ಎಸ್ ನೀವು ಟ್ರೇಡ್ ತಗೋಬಹುದು. 1:2 ಇಸ್ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್. ಸೊ ಇದು ನಿಮ್ಮ ಮೊದಲನೇ ಟಾರ್ಗೆಟ್ ಆಗುತ್ತೆ. ಅಲ್ಲಿಗೆ 1:1 ಅಂತೂ ಬರುತ್ತೆ. ಓಕೆ, ಇಲ್ಲಿವರೆಗೂ ಅಂತೂ ಮಿನಿಮಮ್ ಟಾರ್ಗೆಟ್ ಬರುತ್ತೆ. ಅಂಡ್ ಯಾರು ಟ್ರೇಡೇ ತಗೊಂಡಿಲ್ಲ, ಎಸ್ ಯು ಕ್ಯಾನ್ ಪ್ಲಾನ್ ನಾವು. ಓಕೆ, ಯಾರು ಟ್ರೇಡ್ ತಗೊಂಡಿಲ್ಲ, ಯಾರು ವೆಯ್ಟ್ ಮಾಡ್ತಿದ್ದೀರಾ, ಯು ಕ್ಯಾನ್ ಪ್ಲಾನ್ ಅ ನ್ಯೂ ಎಂಟ್ರಿ ಇಯರ್. ಓಕೆ, ಸೊ ಸಮ್ವೇರ್ ನಿಮ್ಮ ಎಂಟ್ರಿ ಇಲ್ಲ ಆಗುತ್ತೆ. ಸೊ ದಿಸ್ ವಿಲ್ ಬಿ ಅ ಸ್ಟಾಪ್ ಲಾಸ್ ಅರೌಂಡ್ 15 ಪಾಯಿಂಟ್ಸ್ ಸ್ಟಾಪ್ ಲಾಸ್, ಹೊಸ ಎಂಟ್ರಿ. ಸೊ 1:2 ಇಸ್ ಟಾರ್ಗೆಟ್. ಓಕೆ, 1:2 ಮಿನಿಮಮ್ ಟಾರ್ಗೆಟ್. ಸೊ ಇದನ್ನ ನಾವು ವಿ ಕ್ಯಾನ್ ಸಿ ಅಪ್ ಟು ಇಲ್ಲಿವರೆಗೂ ಬರುತ್ತೆ ಆರಾಮಾಗಿ. ಇದು ಎಸ್ 1:4 ವರ್ಗು ಪೊಟೆನ್ಷಿಯಲ್ ಇದೆ ಮಾರ್ಕೆಟ್ಗೆ. ಓಕೆ, ಇಲ್ಲೊಂದು ಇಲ್ಲೊಂದು ಅಂಡ್ ಇಲ್ಲೊಂದು. ಸೊ ದೀಸ್ ಆರ್ ದ ಟಾರ್ಗೆಟ್ಸ್. ಕ್ಯಾಂಡಲ್ ಕ್ಲೋಸಿಂಗ್ ಆಗ್ತಾ ಇದ್ದಂಗೆ TSL ಆಗಿಲ್ಲ ಅಂದ್ರೆ ನೀವೇ ಎಕ್ಸಿಟ್ ಮಾಡಬೇಡಿ ಮ್ಯಾನ್ಯಲಿ. ಓಕೆ, ಕ್ಯಾಂಡಲ್ ಸೆಲ್ ಕ್ಲೋಸಿಂಗ್ ಆದ್ರೆ ನೀವೇ ಮ್ಯಾನ್ಯಲಿ ಎಕ್ಸಿಟ್ ಮಾಡಬೇಡಿ. ಬಟ್ ಸೂಪರ್ ಸೂಪರ್ ಸೂಪರ್. ಸೊ TSL ಡನ್. ಸೊ ಅಲ್ಲಿಗೆ ವಿ ಆರ್ ಅಬಲ್ ಟು ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಎಷ್ಟು 117 ಪಾಯಿಂಟ್ಸ್ ಪ್ರಾಫಿಟ್. 117 ಪಾಯಿಂಟ್ಸ್ ಪ್ರಾಫಿಟ್ ಇನ್ ನಿಫ್ಟಿ. ಅಮೇಝಿಂಗ್, ರೈಟ್? ಸೊ ಎಂಟ್ರಿ ಹೆಂಗಿತ್ತು? ಶಾರ್ಪ್. ಹೆಂಗಿತ್ತು? ಶಾರ್ಪ್, ರೈಟ್? ಸೊ ಇಲ್ಲಿಂದ ಶಾರ್ಪ್ ಎಂಟ್ರಿ, ಶಾರ್ಪ್ ಎಕ್ಸಿಟ್. ನಾವು ಟಾಪ್ ಟು ಬಾಟಮ್ ಹಿಡಿಯಕ್ಕಂತೂ ಆಗಲ್ಲ ಫಾರ್ ಶ್ಯೂರ್. ನನಗೆ 100% ಇನ್ಸ್ಟಿಟ್ಯೂಷನಲ್ಸ್ ಅನ್ನ ಎಕ್ಸಾಕ್ಟ್ಲಿ ಫಾಲೋ ಮಾಡೋ ಸಿಸ್ಟಮ್ ನನ್ನ ಹತ್ರ ಇಲ್ಲ. ಐ ಆಮ್ ವೆರಿ ವೆರಿ ಸಾರಿ. 60 to 70% ಎನ್ಕ್ಯಾಶ್ ಮಾಡಿದ್ದೀರಾ. ಯು ಆರ್ ಟೂ ಗುಡ್. ಆ ಪ್ರಾಫಿಟಬಲ್ ಇರುವಂತ 10% ಆಫ್ ಕ್ಯಾಟಗರಿಯಲ್ಲಿ ನಾವು ಇರ್ತೀವಿ, ನಾವು ಬಿಲಾಂಗ್ ಮಾಡ್ತೀವಿ. ಬಿ ಹ್ಯಾಪಿ ಫಾರ್ ದ್ಯಾಟ್ ಅಂಡ್ ಗಿವ್ ದ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ ಯೂನಿವರ್ಸ್. ನೀವು ಯಾವ ದೇವರನ್ನ ನಂಬ್ತೀರಾ ಅವ್ರಿಗೆ ಥ್ಯಾಂಕ್ ಯು ಹೇಳಿ, ಮಾರ್ಕೆಟ್ಗೆ ಥ್ಯಾಂಕ್ ಯು ಹೇಳಿ. ಇವತ್ತು ನಿಮಗೆ ಇಷ್ಟೊಂದು ಹೈಯೆಸ್ಟ್ ದುಡ್ಡು ಕೊಟ್ಟಿರೋದಕ್ಕೆ. ಓಕೆ, ಓಕೆ. ಸೊ 5 ಮಿನಿಟ್ಸ್ ಪ್ರಕಾರ ಮಾರ್ಕೆಟ್ ಒಂದು ಆವರೇಜ್ ಬೈಯಿಂಗ್ ಹತ್ರ ಬಂದಿದೆ. ಸೊ ಬಯರ್ಸ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗೋ ಪಾಸಿಬಿಲಿಟೀಸ್ ಕಾಣಿಸ್ತಾ. ಓಕೆ, ಇಫ್ ಯು ವಾಂಟ್ ಸಂಬಡಿ ಗೋ ಫಾರ್ ದಿಸ್ ಟ್ರೇಡ್ ಅಗೈನ್, ಹೊಸ ಎಂಟ್ರಿ ತಗೊಂಡು ಟ್ರೇಡ್ ಮಾಡಕ್ ರೆಡಿ ಇದ್ದೀರಾ ಅಂದ್ರೆ ಎಸ್ ಯು ಕ್ಯಾನ್ ಗೋ ಹೆಡ್ ನಾ. ಬಟ್ ನಾನು ಲೈವ್ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಟೂಲ್ ಇರೋರಾದ್ರೆ ಯು ಕ್ಯಾನ್ ಕಂಟಿನ್ಯೂ. ಓಕೆ, ಟೂಲ್ ಇರೋರಾದ್ರೆ ಇಲ್ಲಿ ಎಂಟ್ರಿ ತಗೊಳ್ಳಿ. ಸೊ ನಿಮ್ಮ ಸ್ಟಾಪ್ ಲಾಸ್ ವಿಲ್ ಬಿ ಅರೌಂಡ್ 18 ಪಾಯಿಂಟ್ಸ್. ಓಕೆ, 17 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ. ಓಕೆ, ಸೊ ದಿಸ್ ವಿಲ್ ಬಿ ದ ಮಿನಿಮಮ್ ಟಾರ್ಗೆಟ್. ಓಕೆ, ಸೊ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಟಾರ್ಗೆಟ್ ಅಟ್ ಲೀಸ್ಟ್ 1:1 ಅಂತೂ ಮಿನಿಮಮ್ ಟಾರ್ಗೆಟ್ ಕಾಣಿಸ್ತಿದೆ. ಅಂಡ್ ಈ ಟ್ರೇಡ್ ನಮಗೆ ಫರ್ದರ್ ಕಂಟಿನ್ಯೂ ಆಯ್ತು ಅಂದ್ರೆ ಅಪ್ ಸೈಡ್ಗೆ, ಸೊ ಇಲ್ಲಿವರೆಗೂ ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟ್ ಟಾರ್ಗೆಟ್ ಸೇಮ್. ಯಾ, ಓಕೆ. ಸೊ ದಿಸ್ ಕೆನ್ ಬಿ ಅಪ್ ಟು ಇಯರ್. ಓಕೆ, ನಮ್ಮ ಟೂಲ್ ಇರೋರಾದ್ರೆ ಎಸ್ ಯು ಕ್ಯಾನ್ ಕಂಟಿನ್ಯೂ. ನಾನು ಲೈವ್ ಮುಗಿಸ್ತಾ ಇದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಟೂಲ್ ಇರೋರಾದ್ರೆ ನೀವು ಈ ಟ್ರೇಡ್ನ ಕಾಲ್ ಸೈಡ್ ಕಂಟಿನ್ಯೂ ಮಾಡ್ಬೋದು. ಓಕೆ, ಇಫ್ ಯು ವಾಂಟ್ ಫಾರ್ ಅ ರೆಫರೆನ್ಸ್, ಎಸ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ದ್ಯಾಟ್ ಈ ಟ್ರೇಡ್ನ ನೀವು ಕಂಟಿನ್ಯೂ ಮಾಡೋದು ನಿಮಗೆ ಧೈರ್ಯ ಬರುತ್ತೆ. ಓಕೆ, ಟೂಲ್ ಇರೋರಾದ್ರೆ ಏನು ಬೇಡ, ನಿಮ್ಮ ಹತ್ರ ಟೂಲ್ ಇದೆ, ಸೇಮ್ ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡಿ. ಓಕೆ, ನೋಡಿ ಇಲ್ಲಿ 3 ಮಿನಿಟಲ್ಲಿ ನಮಗೆ ಸೆಲ್ ಅಲರ್ಟ್ ಇಲ್ಲ, 5 ಮಿನಿಟಲ್ಲೂ ಸೆಲ್ ಅಲರ್ಟ್ ಬಂದಿಲ್ಲ. ಸೊ ಅಲ್ಲಿಗೆ ನಾವು ಒಂದು ಪುಲ್ ಬ್ಯಾಕ್ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಕಂಪ್ಲೀಟ್ ಆಗೋಯ್ತು. ಪುಲ್ ಬ್ಯಾಕ್ ಕಂಪ್ಲೀಟ್ ಆಗೋಯ್ತು. ಈ ಟ್ರೇಡ್ ಕಂಟಿನ್ಯೂ ಆಗುತ್ತೆ. TSL ಹಾಕಿದ್ದು ಪ್ರಾಫಿಟ್ ಬುಕ್ಕಿಂಗ್ ಪರ್ಪಸ್ಗೆ, ಕರೆಕ್ಟಾ? ಸೊ ನನ್ನ ಹತ್ರ TSL ಇಲ್ಲ ಸರ್, ನಾನು ಸಿಸ್ಟಮ್ಯಾಟಿಕ್ ಆಗಿ ಬರೀ ಟೂಲ್ನ ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಅನ್ನೋರು ಈ ಟ್ರೇಡ್ನ ಇನ್ನೂ ಹೋಲ್ಡ್ ಮಾಡ್ತಾನೆ ಹೇಳ್ತಾರೆ. ಸೊ ನನ್ನ ಕಮ್ಯುನಿಟಿನಲ್ಲಿರೋ ಮೋಸ್ಟ್ ಆಫ್ ದ ಪೀಪಲ್ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಯಾರ್ದು ಕೂಡ ಫರ್ದರ್ ಏನೋ
ಕನ್ಫರ್ಮೇಶನ್ ಇಲ್ದಂಗೆ ಟ್ರೇಡ್ ಮಾಡೋದು ಕಾನ್ಫಿಡೆನ್ಸ್ ಯಾಕೆ ಬರ್ತಾ ಇದೆ ಅಂದರೆ ದೇ 100% ಬಿಲೀವಿಂಗ್ ಇನ್ ದ ಸಿಸ್ಟಮ್. ಆ್ಯಂಡ್ ಅವ್ರಿಗೆ ಡಿಸಿಪ್ಲಿನ್ಡ್ ಆಗಿ ಹೆಂಗಿರಬೇಕು ಯಾಕೆ ಇರಬೇಕು ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ದೇ ಆರ್ ವೆರಿ ಕಂಫರ್ಟಬ್ಲಿ ಡೂಯಿಂಗ್ ಇಟ್, ರೈಟ್. ಆ್ಯಂಡ್ ರಿನ್ಯೂವಲ್ ಏನಿದ್ರು ಟೂಲ್ ಮೇಲೆ ಆಗುತ್ತೆ ಅಷ್ಟೇ. ಓಕೆ, ಸೊ ನಿಮಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ, ನಿಮಗೊಂದು ನೀವೇನು ಸರಿ ಮಾಡ್ತಿದ್ದೀರಾ ತಪ್ಪು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ಯು ನೀಡ್ ಅ ಸಪೋರ್ಟ್ ಅಷ್ಟೇ. ಓಕೆ, ಸೊ ಯಾರ ಹತ್ರ ಇದೆ, ಎಸ್ ಯು ಕ್ಯಾನ್ ಕಂಟಿನ್ಯೂ. ಸೊ ಟ್ರೇಡರ್ಸ್, ಈ ಒಂದು ಟ್ರೇಡ್ನ ಹಿಂದೆ ಇದ್ದಂಥ ಲಾಜಿಕ್ ಏನು ಅನ್ನೋದನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ನೋಡೋದಾಯಿತು ಅಂದರೆ ನಮ್ಮ ಇನ್ಸ್ಟಿಟ್ಯೂಷನಲ್ಸ್ ಲೆವೆಲ್ ಏನು ಕನ್ಫರ್ಮ್ ಆಗಿರುತ್ತೆ, ಸೊ ಅದು ಇಲ್ಲಿ ನಮಗೆ ಕಾಣಿಸುತ್ತೆ. ಸೊ ನಮ್ಮ ರೂಲ್ಸ್ ಪ್ರಕಾರ ಇನ್ಸ್ಟಿಟ್ಯೂಷನಲ್ಸ್ ಲೆವೆಲಿಂದ ಮೇಲಿದ್ದರೆ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ. ಸೊ ನಾವು ಒಂದು ಬೈ ಕ್ಯಾಂಡಲ್, ಮೊದಲನೇ ಕ್ಯಾಂಡಲಲ್ಲಿ ಬೈ ನೋಡ್ತಾ ಇದ್ದಂಗೆ ನಾವೇನು ಮಾಡ್ತೀವಿ, ನಮ್ಮ ಟ್ರೇಡ್ ಎಂಟ್ರಿ ಆಕ್ಟಿವೇಟ್ ಆಗುತ್ತೆ, ನಮ್ಮ ಸ್ಟಾಪ್ ಲಾಸ್ ಫಿಟ್ ಆಗುತ್ತೆ. ಇಲ್ಲಿ ನಮ್ಮ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಏನಿರುತ್ತೆ 1:2. ಸೊ ಆ 1:2ಗೆ ನಾವು ಟಾರ್ಗೆಟ್ ಫಿಕ್ಸ್ ಆಗಿರ್ತೀವಿ. ಬಟ್ ಈ ಟ್ರೇಡ್ ಫರ್ದರ್ ಹೋಗ್ತಾ 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 ಅರೌಂಡ್ 100+ ಪಾಯಿಂಟ್ಸ್ ಹೋದಾಗ ನಾವು ಪ್ರಾಫಿಟ್ ಬುಕ್ಕಿಂಗು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಟ್ರೇಡ್ನ ಟ್ರೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ವೈ? ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಒಂದು ದೊಡ್ಡ ಮೊಮೆಂಟಮನ್ನು ಕೊಡ್ತಿರೋದ್ರಿಂದ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ಟ್ರೆಲ್ಲಿಂಗ್ ಮಾಡೋ ಮುಖಾಂತರ ಲೋವರ್ ಟೈಮ್ ಫ್ರೇಮ್ ಲೈಕ್ 1 ಮಿನಿಟಲ್ಲಿ ಹೋಗಿ ನಮಗೆ ಯಾವಾಗ 1 ಮಿನಿಟಲ್ಲಿ ಎಕ್ಸಿಟ್ ಅಲರ್ಟ್ ಬರುತ್ತೆ ಅಲ್ಲಿ ನಾನು ಎಕ್ಸಿಟ್ ಮಾಡೋಕ್ಕೆ ಹೇಳಿರ್ತೀನಿ, ಟ್ರೆಲ್ಲಿಂಗ್ ಕೂಡ ಹೇಳಿರ್ತೀನಿ. ಎಕ್ಸಾಕ್ಟ್ಲಿ ಅಲ್ಲಿ ನಮಗೆ ಟ್ರೆಲ್ಲಿಂಗ್ ಹಿಟ್ ಆಗುತ್ತೆ. ಸೊ ಅಲ್ಲಿ ನಮ್ಮ ಮೊದಲನೇ ಟ್ರೇಡ್ ಏನಿರುತ್ತೆ ಡನ್ ಆಗುತ್ತೆ. ಬಟ್ ನಮ್ಮ ಸಿಸ್ಟಮ್ ಪ್ರಕಾರ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ನಮ್ಮ ಟೂಲ್ಸ್ದು, ಸೊ ಅದ್ರ ಪ್ರಕಾರ ಈ ಟ್ರೇಡ್ ಎಲ್ಲಿತ್ತು ಅಂತ ಕೇಳಿದ್ರೆ ಇನ್ನೂ ಕಂಟಿನ್ಯೂ ಇತ್ತು. ಆ್ಯಂಡ್ ಇದು ನಮ್ಮೆಲ್ರಿಗೂ ಕೂಡ ಗೊತ್ತಿತ್ತು ಕೂಡ. ಆ್ಯಂಡ್ ಎಲ್ಲಿವರೆಗೂ ಸೆಲ್ ಬರಲ್ಲ ಅಲ್ಲಿವರೆಗೂ ನಾವು ಎಕ್ಸಿಟ್ ಆಗಲ್ಲ ಅಂತ. ಸೊ ಯಾವಾಗ ಇಲ್ಲಿ ಸೆಲ್ ನೋಡ್ತೀವಿ ಆ್ಯಕ್ಚುಲಿ ನಮ್ಮ ಟ್ರೇಡ್ ಏನಿರುತ್ತೆ ಆವಾಗ ಕಟ್ ಆಗುತ್ತೆ ಆ ಜಾಗದಲ್ಲಿ. ಸೊ ಅಲ್ಲಿಗೆ ಈ ಒಂದು ಟ್ರೇಡು ಸಿಸ್ಟಮ್ಯಾಟಿಕ್ ಆಗಿ ನಾವು ಟ್ರೇಡ್ ಮಾಡಿದ್ದಿದ್ರೆ 1:2.69 ನಮ್ಮ ರಿವಾರ್ಡ್ ಆಗಿರುತ್ತೆ. ಆ್ಯಂಡ್ ಈ ಕಡೆ ಎರಡನೇ ಟ್ರೇಡ್, ಸೊ ಈ ಒಂದು ಲಾಸ್ ಏನಿರುತ್ತೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎಲ್ಲರಿಂದ ಇದನ್ನು ಅಫೋರ್ಡ್ ಮಾಡೋಕ್ಕಾಗಿರಲ್ಲ ಆ್ಯಸ್ ಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಹಾಗಾಗಿ ಇಲ್ಲೊಂದು ಸ್ಮಾಲ್ ರಿಸ್ಕಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಲೈವಲ್ಲಿ ನೋಡಿರ್ತೀರಾ. ಸೊ ಅಲ್ಲಿ ನಾನು ಏನು ಅಪ್ಡೇಟ್ ಮಾಡಿರ್ತೀನಿ ಅಂದರೆ ಯಾರು ಇಲ್ಲಿ ಟ್ರೇಡ್ ತೊಗೊಂಡಿರಲ್ಲ ನೀವು ತೊಗೋಬೋದು ಅಂತ. ಆ್ಯಂಡ್ ಜೊತೆಗೆ ಇಲ್ಲಿ ಯಾರು ಆಲ್ರೆಡಿ ಪ್ರಾಫಿಟ್ ರನ್ನಿಂಗ್ ಇರ್ತಾರೆ, ಸ್ವಲ್ಪ ಕಮ್ಮಿ ಕ್ಯಾಪಿಟಲಲ್ಲಿ ಮಾಡೋರಿಂದ ಮಾಡೋಕ್ಕಾಗಿಲ್ಲ ಅನ್ನೋದಕ್ಕೆ ಇದಕ್ಕೆ ಹೇಳಿರ್ತೀನಿ. ಆ್ಯಂಡ್ ಇಲ್ಲಿ ಯಾರು ಆಲ್ರೆಡಿ ಟ್ರೇಡ್ ಮಾಡ್ತೀವಿ ಪ್ರಾಫಿಟಬಲ್ ಇದ್ದಾರೆ ಅವ್ರಿಗೆ ಇನ್ನೊಂದು ಆಪರ್ಚುನಿಟಿ ಆ್ಯಡ್ ಆನ್ ಆಗುತ್ತೆ. ಇದನ್ನು ಪಿರಮಿಡಿಂಗ್ ಅಂತ ಹೇಳ್ತೀವಿ. ಅಂದರೆ ವಿನ್ನರ್ ಜೊತೆ ನಾವು ಫರ್ದರ್ ಫಂಡನ್ನು ಆ್ಯಡ್ ಮಾಡೋದು. ತುಂಬ ಜನ ಆವ್ರೇಜ್ ಎಲ್ಲಿ ಮಾಡ್ತೀವಿ, ಲಾಸಸ್ ಆಗಬೇಕಾದ್ರೆ, ಬಟ್ ನಾವು ಪ್ರಾಫಿಟ್ ಆಗಬೇಕಾದ್ರೆ ಮಾಡ್ತೀವಿ. ಸೊ ಇಲ್ಲಿ ಏನು ಟ್ರೇಡ್ ಹೇಳ್ತೀನಿ ಅದರಿಂದ ಲಾಜಿಕ್ ಏನು ಅಂದರೆ ಅಗೇನ್ ಸೇಮ್ ಲಾಜಿಕ್, ಇನ್ಸ್ಟಿಟ್ಯೂಷನಲ್ ಲೆವೆಲ್ ಇಲ್ಲಿ ಮಾರ್ಕ್ ಆಗ್ತಿದೆ. ಆ್ಯಂಡ್ ಇದ್ರ ಮೇಲ್ಗಡೆ ಯಾವಾಗ ಎಂಟ್ರಿ ಸಿಗುತ್ತೆ ಆವಾಗ ನಾವು ಟ್ರೇಡ್ ಆಕ್ಟಿವೇಟ್ ಮಾಡ್ತೀವಿ. ಆಲ್ರೆಡಿ ನಮಗೆ ಬೈ ಎಂಟ್ರಿ ಇತ್ತು, ರೈಟ್. ಬಟ್ ನಮಗೆ ಒಂದು ಸ್ಟಾಪ್ ಲಾಸ್ ಅನ್ನೋದು ಏನಿರಲಿಲ್ಲ, ಫಿಟ್ ಆಗಿರಲಿಲ್ಲ. ಬಟ್ ಯಾವಾಗ ಇನ್ಸ್ಟಿಟ್ಯೂಷನಲ್ ಲೆವೆಲ್ ನೋಡಿದ್ವಿ ಅಲ್ಲಿ ನಮಗೆ ಈ ಲೆವೆಲಿಂದ ಕೆಳಗಡೆ ನಮಗೆ ಸ್ಟಾಪ್ ಲಾಸ್ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ನಮ್ಮ ಎಂಟ್ರಿ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಇಲ್ಲಿಂದ ಇಲ್ಲಿಗೆ ನಾನೇನು ಟಾರ್ಗೆಟ್ ಹೇಳಿರ್ತೀನಿ ರೆಕಾರ್ಡಿಂಗಲ್ಲಿ, ನೀವು ಅಲ್ಲಿ ನೋಡ್ಬೋದು. ಎಕ್ಸಾಕ್ಟ್ಲಿ ಇಲ್ಲಿ ಟಾರ್ಗೆಟ್ವರೆಗೂ ಬಂದಿರುತ್ತೆ. ಆ್ಯಂಡ್ ಯಾವಾಗ ಸೆಲ್ ಅಲರ್ಟ್ ಬಂತು ಆವಾಗ ನಮ್ಮ ಟ್ರೇಡ್ ಏನಾಗುತ್ತೆ, ಕಟ್ ಆಗುತ್ತೆ. ಸೊ ಇದು ಎರಡನೇ ಟ್ರೇಡ್ ಆಗುತ್ತೆ. ಸೊ ಈ ಟ್ರೇಡಿಂದ ನಾವು ಆಲ್ಮೋಸ್ಟ್ 1:3.2 ರಿವಾರ್ಡನ್ನು ಅಚೀವ್ ಮಾಡಿರ್ತೀವಿ. ಆ್ಯಂಡ್ ಮೂರನೇದಾಗ ಒಂದು ಟ್ರೇಡ್ ಕೊಡ್ತೀನಿ ಲೈವ್ ಮುಗ್ಸೋಕ್ಕೆ ಮುಂಚೆ. ಆ ಟ್ರೇಡ್ ಏನಿರುತ್ತೆ ಅಗೈನ್ ಸೇಮ್ ರೀಸನಿಂದ ಆಗುತ್ತೆ. ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅಪ್ಡೇಟ್ ಆಯಿತು. ಆ್ಯಂಡ್ ಇಲ್ಲಿ ಬೈಸೆಲ್ ಇಂಡಿಕೇಶನ್ ಏನಿರುತ್ತೆ ಅದು ಒಂದು ಟ್ರ್ಯಾಪ್ ಆಗೋ ಅಂತ ಒಂದು ಪಾಸಿಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಅದು ಬ್ರೇಕ್ ಆದಮೇಲೆ ಎಂಟ್ರಿ. ಸೊ ಎಕ್ಸಾಕ್ಟ್ಲಿ ಒಂದು 16-17 ಪಾಯಿಂಟ್ಗೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಸೊ ಅಲ್ಲಿಂದ ಏನು ಟಾರ್ಗೆಟ್ ಎಲ್ಲಿರ್ತೀನಿ ಅದನ್ನು ಪ್ರೈಸ್ ಕ್ಲಿಯರ್ಲಿ ಹಿಟ್ ಮಾಡೋದನ್ನು ನೀವು ಇಲ್ಲಿ ಕಣ್ಣಾರೆ ನೋಡ್ಬೋದು. ಓಕೆ, ಸೊ ಇದು ನಾನು 1 ಮಿನಿಟಲ್ಲಿ ತೋರಿಸ್ತೀನಿ. ಬಟ್ ನಮ್ಮ ಬೇಸ್ ಏನಿರುತ್ತೆ ಅದೆಲ್ಲವೂ ಕೂಡ ಹೈಯರ್ ಟೈಮ್ ಫ್ರೇಮ್ದೇ ಆಗಿರುತ್ತೆ. ಸೊ ಇಲ್ಲಿ ನೀವು ಕಣ್ಣಾರೆ ನೋಡ್ತಿರೋ ಅಂಥ ಟ್ರೇಡ್ಸ್ ಹಿಂದೆ ಇರೋವಂಥ ಲಾಜಿಕ್ ಏನು, ಬೇಸ್ ಏನು ಅಂತ ಕೇಳಿದ್ರೆ ಎಲ್ಲ ಕೂಡ ಹೈಯರ್ ಟೈಮ್ ಫ್ರೇಮ್ದೇ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಏನು 5 ಮಿನಿಟ್ಸಲ್ಲಿ ಎಲ್ಲಿವರೆಗೂ ಎಕ್ಸಿಟ್ ಮಾಡಲ್ಲ ಅಲ್ಲಿವರೆಗೂ ಈ ಟ್ರೇಡನ್ನು ನಾವು ಹೋಲ್ಡ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಮಗೆ ಮಧ್ಯದಲ್ಲಿ ಎರಡನೇ ಮೂರನೇ ಆಪರ್ಚುನಿಟಿ ಏನು ಕ್ರಿಯೇಟ್ ಆಯಿತು ಅದು ಒಂದು ಲೋವರ್ ಸ್ಟಾಪ್ ಲಾಸ್ ಜೊತೆಗೆ ಸಿಕ್ಕಿದಂಥ ಕಾರಣಕ್ಕೆ ಮಾಡೋವಂಥದ್ದು. ಸೊ ಒಟ್ಟಾರೆ ಇವತ್ತು 3 ಟ್ರೇಡ್ ಏನಾಗಿರುತ್ತೆ ಲೈವಲ್ಲಿ. ಸೊ ಅದು ನಿಮಗೆ ಮೊದಲನೇ ಟ್ರೇಡಿಂದ 1:1.5ವರೆಗೂ ಟ್ರೆಲ್ ಮಾಡಿರ್ತೀವಿ, ಕಟ್ ಮಾಡಿರ್ತೀವಿ ತುಂಬ ಜನ. ಬಟ್ ಸಿಸ್ಟಮ್ಯಾಟಿಕ್ ಆಗಿ ಯಾರು ರೂಲ್ಸ್ ಪ್ರಕಾರ ಟ್ರೇಡ್ ಮಾಡ್ತಾರೆ ದೇ ಆರ್ ಅಬಲ್ ಟು ಅಚೀವ್ ದಿಸ್. ಆ್ಯಂಡ್ ಎರಡನೇ ಟ್ರೇಡ್ ಏನಾಗಿರುತ್ತೆ ಅದು 1:3.2 ಲೈವಲ್ಲಿ ಕಟ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು 1:3.5 ಟಾರ್ಗೆಟ್ ಏನಿರುತ್ತೆ ಅಲ್ಲಿಗೆ ಎಕ್ಸಿಟ್ ಮಾಡಿರುತ್ತೆ. ಸೊ ಇನ್ ಬಿಟ್ವೀನ್ ನಾವೆಲ್ಲೂ ಕೂಡ ನಮ್ಮ ಪ್ಲ್ಯಾನ್ಸನ್ನು ಚೇಂಜ್ ಮಾಡೋದಿಲ್ಲ. ವೈ? ಬಿಕಾಸ್ ನಾವು ಒಂದು ರೈಟ್ ಡಿಸಿಪ್ಲಿನಿಂದ ಸಿಸ್ಟಮ್ಯಾಟಿಕಲಿ ಮಾರ್ಕೆಟನ್ನು ಅಪ್ರೋಚ್ ಮಾಡೋದ್ರಿಂದ
ಪ್ರಾಫಿಟಬಲ್ ಆಗ್ತಾ ಇದ್ವಿ. ಸೊ ಇದೇ ಥರ ನೀವು ಕೂಡ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು. ಒಂದು ಸತಿ ಎಂಟ್ರಿ ತಗೊಂಡ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಪ್ಲ್ಯಾನ್ಸನ್ನು ಚೇಂಜ್ ಮಾಡಬಾರ್ದು. ಒಂದು ಪ್ರಾಪರ್ ಆದಂಥ ಒಂದು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡೋ ಮುಖಾಂತರ ಒಬ್ಬ ಇಂಡಿಪೆಂಡೆಂಟ್ ಕಾನ್ಫಿಡೆಂಟ್ ಟ್ರೇಡರ್ ಆಗಬೇಕು ಅಂದರೆ ದರ್ ಈಸ್ ಅನ್ ಆಪರ್ಚುನಿಟಿ. ದ ಕರ್ನಾಟಕ ಟ್ರೇಡರ್ಸ್ ಕಮ್ಯುನಿಟಿನಲ್ಲಿ ಕನ್ನಡದ ಟ್ರೇಡರ್ಸ್ ಯಾರಿದ್ದಾರೆ ನಮ್ಮ ಜೊತೆ ನೀವು ಕೂಡ ಗ್ಯಾದರ್ ಆಗಿ ವರ್ಕ್ ಮಾಡೋದಕ್ಕೆ, ಟ್ರೇಡ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಇದೆ. ಸೊ ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೊಂದು ಸ್ಮಾಲ್ ಟ್ರೈನಿಂಗ್ ವಿಡಿಯೋ ಕೂಡ ಇದೆ, ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಿಮಗೇನಾದರೂ ಇದು ರೈಟ್ ಫಿಟ್ ಆಗುತ್ತೆ ಅಂತ ಅನಿಸಿದ್ರೆ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ, 1-to-1 ಕನೆಕ್ಟ್ ಆಗೋಣ. ಇಬ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ, ಒಂದು ರೈಟ್ ಫಿಟ್ ಆಗ್ತೀವಿ ನಾವು ಕೂಡ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ. ಅಂದರೆ ಸೇರಿ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿ ಬದಲಾಗೋಣ ಅಂತ ಹೇಳ್ತಾ, ಸೊ ವಿಡಿಯೋ ಏನು ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇದೇ ಥರ ಫರ್ದರ್ ವೀಡಿಯೋಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.